ಹಾಯ್ ಎಲ್ಲರಿಗೂ. ಸೊ ಇಲ್ಲಿ ನೋಡಿ ಏನಿದೆ ಅಂತ. ಸೊ ಇದು ಪರ್ಷಿಯನ್ ಫ್ರೂಟ್ ಅಂತ ಹೇಳಿ ಇದ್ರ ಹೆಸರು. ಆಕ್ಚುಲಿ ನಾನು ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇರೋದು. ಇವಾಗ ಟ್ರೆಂಡಿಂಗ್ ಆಗಿದೆ ಅಲ್ವಾ ಪರ್ಷಿಯನ್ ಫ್ರೂಟ್ ಇಂದ ಒಂದು ಫುಡ್ಡಿಂಗ್ ಅನ್ನ ಮಾಡೋದು. ಅದನ್ನ ಟ್ರೈ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಅಂತ ಇದೊಂದನ್ನ ತರಿಸಿದೀನಿ. ನೋಡೋಣ ಯಾವ ರೀತಿ ಮಾಡ್ತೀನಿ, ಯಾವ ರೀತಿ ಬರುತ್ತೆ ಅಂತ. ತುಂಬಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಬೇಡ. ಇದಕ್ಕೆ ಬೇಕಾಗಿರೋದು ಸೊ ಪರ್ಷಿಯನ್ ಫ್ರೂಟು ಅಂಡ್ ಹನಿ ಅಂದ್ರೆ ಜೇನುತುಪ್ಪ ಮತ್ತೆ ಕೋಕೋ ಪೌಡರ್. ಸೊ ಇದ್ ಮೂರ್ ಇದ್ರೆ ಸಾಕು, ನಾವು ಫಟ್ ಅಂತ ಒಂದು ಸೂಪರ್ ಆಗಿರೋ ಫುಡ್ಡಿಂಗ್ ನ ರೆಡಿ ಮಾಡ್ಬೋದು. ಸೊ ಹೇಗಿರುತ್ತೆ ಟೇಸ್ಟ್ ಅನ್ನೋದನ್ನು ಕೂಡ ನಾನು ನೋಡ್ಬೇಕು. ನಾನು ಇವತ್ತಿಗೂ ಈ ಫ್ರೂಟ್ ಅನ್ನ ತಿಂದಿಲ್ಲ. ದೆನ್ ಈ ಫ್ರೂಟ್ ಇಂದ ನಾನು ಏನು ಮಾಡಿಲ್ಲ. ಸೊ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಂತೆ. ಸೊ ಫುಲ್ ವಿಡಿಯೋನ ನೋಡಿ ಹೆಲ್ತ್ ಯಾವ ರೀತಿ ಒಳ್ಳೇದು ಅಂತ ತೋರಿಸ್ತೀನಿ. ಅದಷ್ಟೇ ಅಲ್ಲದೆ ಫುಡ್ಡಿಂಗ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಹಾಗಿದ್ರೆ ಬನ್ನಿ. ಹಾಗಿದ್ರೆ ಈ ಒಂದು ಫುಡ್ಡಿಂಗ್ ತುಂಬಾ ಈಸಿ. ಇದಕ್ಕೆ ಜೇನುತುಪ್ಪ, ಪರ್ಸಿಮನ್ ಫ್ರೂಟ್ ಮತ್ತೆ ಕೋಕೋ ಪೌಡರ್ ಈ ಮೂರ್ ಇದ್ರೆ ಸಾಕು. ಸೊ ನೀವು ಜೇನುತುಪ್ಪದ ಬದಲಾಗಿ ಬೆಲ್ಲ ಕೂಡ ಹಾಕೋಬಹುದು. ಈ ಮೂರ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಖತ್ತಾಗಿರೋಂಥ ಫುಡ್ಡಿಂಗ್ ರೆಡಿ ಆಗತ್ತೆ. ಮೊದಲಿಗೆ ಪರ್ಸಿಮನ್ ಫ್ರೂಟ್ ಏನಿದೆ ಅದ್ರ ಮೇಲ್ಗಡೆ ಎಲ್ಲ ಸಿಪ್ಪೆನ ಪೀಲ್ ಮಾಡ್ಕೊಳ್ಳೋಣ, ನೀಟಾಗಿ ತಕ್ಕೋಬೇಕು. ಸೊ ಪರ್ಸಿಮನ್ ಫ್ರೂಟು ಅಂಗಡಿಗಳಲ್ಲಿ ಮತ್ತೆ ಈ ತರಕಾರಿ ಶಾಪ್ ಅಲ್ಲೆಲ್ಲ ಸಿಗೋದು ಕಷ್ಟನೇ. ನಾನಿಲ್ಲಿ ಆನ್ಲೈನಲ್ಲಿ ತರಿಸಿದ್ದು ಈ ಫ್ರೂಟ್ನ ಈ ಫುಡ್ಡಿಂಗ್ ಮಾಡೋದಕ್ಕೋಸ್ಕರನೇ. ನೀಟಾಗಿ ನಾನಿಲ್ಲಿ ಪೀಲ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಬೆಲೆನೂ ಅಷ್ಟೇ. ಪರ್ಸಿಮನ್ ಫ್ರೂಟು ಇದು ಸೀಸನಿಂಗ್ ಫ್ರೂಟ್ ಆಗಿರೋದ್ರಿಂದ ಸಿಗೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಇದ್ರ ಬೆಲೆ ಕೂಡ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಇದನ್ನ ಜ್ಯೂಸ್ಗಳಲ್ಲಿ ಮತ್ತೆ ಕೇಕು ಹಾಗೆ ಕ್ಯಾಂಡಿಗಳಲ್ಲಿ ಇದೆಲ್ಲ ಮಾಡುವಾಗ ಬಳಸ್ತಾರೆ. ಇದು ಆದಷ್ಟು ಬೇರೆ ಕಂಟ್ರಿಗಳಲ್ಲಿ ಹೆಚ್ಚಾಗಿ ಬಳಸುವಂತಹ ಒಂದು ಫ್ರೂಟ್ ಆಗಿದೆ ಈ ಒಂದು ಪರ್ಸಿಮನ್. ಈ ಒಂದು ಫ್ರೂಟ್ ಅಲ್ಲಿ ಸಖತ್ತಾಗಿರುವಂತಹ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಚರ್ಮದಲ್ಲಿ ಅಂದ್ರೆ ಸುಕ್ಕುಗಟ್ಟೋದು, ವಯಸ್ಸಾಗುವಿಕೆ ಏನಿರುತ್ತೆ ಅಲ್ಲ, ಈ ಫ್ರೂಟ್‌ನ ಜ್ಯೂಸ್ ಮಾಡ್ಕೊಂಡು ಅಥವಾ ಡೈರೆಕ್ಟ್ ಆಗಿ ಹಾಗೆ ತಿನ್ನೋದ್ರಿಂದ ಚರ್ಮ ವಯಸ್ಸಾಗುವಿಕೆಯನ್ನು ಕೂಡ ತಡೆಯುತ್ತೆ. ಸೊ ಈಗ ನಾನು ಆ ಫ್ರೂಟನ್ನ ಫುಲ್ ಪೀಲ್ ಮಾಡ್ಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೋತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡ್ಮೇಲೆ ಇದನ್ನ ನಾವು ಒಂದು ಮಿಕ್ಸಿ ಜಾರ್‌ಗೆ ಹಾಕಬೇಕಾಗುತ್ತೆ. ನಾನು ಇಲ್ಲಿ 2 ಫ್ರೂಟನ್ನ ಬಳಸ್ತಾ ಇದ್ದೀನಿ. ಈಗ ಜಾರ್‌ಗೆ ಹಾಕೊಳ್ಳೋಣ. ಜಾಸ್ತಿ ಏನು ಟೈಮ್ ಬೇಡ ಈ ಒಂದು ಫುಡ್ಡಿಂಗ್ ಮಾಡೋದಕ್ಕೆ. ಹೆಲ್ತ್‌ಗೂ ಕೂಡ ಒಳ್ಳೇದು ಅಂತಾನೆ ಹೇಳ್ಬೋದು ಈ ಒಂದು ಫ್ರೂಟ್. ಈಗ ಕಂಪ್ಲೀಟ್ ಆಗಿ ನಾನು ಈ ಫ್ರೂಟನ್ನ ಜಾರ್‌ಗೆ ಹಾಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಸ್ವಲ್ಪ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರನ್ನ ಹಾಕೊಳ್ಳೋಣ. ಈ ಫ್ರೂಟು ಸ್ವಲ್ಪ ಸ್ವೀಟ್ ಇರುತ್ತೆ. ತುಂಬಾ ಏನು ಸ್ವೀಟ್ ಇರೋದಿಲ್ಲ. ನೀವು ಸಿಹಿ ಕುಂಬಳಕಾಯಿ ಅಂತ ಏನು ಬರುತ್ತೆ, ಆ ಕುಂಬಳಕಾಯಿ ಟೇಸ್ಟೇ ಇರುತ್ತೆ ಅಂತ ನನಗನ್ನಿಸ್ತು. ಸೊ 2 ಸ್ಪೂನಷ್ಟು ನಾನಿಲ್ಲಿ ಕೋಕೋ ಪೌಡರನ್ನ ಹಾಕೊತಾ ಇದ್ದೀನಿ. ಸೊ ಸ್ವಲ್ಪ ಈಗ ಜೇನುತುಪ್ಪನ ಹಾಕೊತಾ ಇದ್ದೀನಿ. ನಾನೇನು ಮಾಡಿದೆ ಅಂದರೆ ಜೇನುತುಪ್ಪನ ಈ ರೀತಿ ಹಾಕಿದಲ್ದೇನೆ ಸೊ ಗ್ರೈಂಡ್ ಮಾಡ್ಕೊಂಡಾದ್ಮೇಲೂ ಕೂಡ ಟೇಸ್ಟ್ ನೋಡಿಕೊಂಡು ಮತ್ತೆ ಹಾಕ್ಕೊಂಡೆ ನಾನು. ಸೊ ನೋಡಿ ಕರೆಕ್ಟ್ ಟೆಕ್ಸ್ಚರ್ ಬಂದಿದೆ ಇವಾಗ. ಇದಕ್ಕೆ ಹಾಲು ಅಥವಾ ನೀರು ಕೂಡ ಬಳಸ್ಬೋದು. ಆದರೆ ನಾನು ಬಳಸಲಿಲ್ಲ. ಹಾಲು ಅಥವಾ ನೀರು ಹಾಕೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ತುಂಬ ತೆಳುವಾಗಿ ಬರುತ್ತೆ. ಕೆಲವೊಂದ್ಸಲ ಫುಡ್ಡಿಂಗ್ ಕರೆಕ್ಟು ಟೆಕ್ಸ್ಚರಲ್ಲಿ ಬರೋಲ್ಲ. ಹಾಗಾಗಿ ನಾನು ಏನೂ ಹಾಕ್ಕೊಳ್ಳಿಲ್ಲ. ಜೇನುತುಪ್ಪ, ಕೋಕೋ ಪೌಡರ್ ಮತ್ತು ಫ್ರೂಟ್ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ. ಈಗ ಪರ್ಷಿಯನ್ ಫ್ರೂಟ್ ಫುಡ್ಡಿಂಗ್ ರೆಡಿ ಆಗಿದೆ. ಸೊ ಈ ಕನ್ಸಿಸ್ಟೆನ್ಸಿಲಿದೆ. ನಾನು ನೀರು ಹಾಲು ಏನೂ ಹಾಕಿಲ್ಲ. ಕೆಲವೊಬ್ರು ನೀರು ಹಾಲು ಹಾಕಿ ಎಲ್ಲ ಮಾಡಿದ್ರು. ಸೊ ಕೆಲವೊಬ್ರದ್ದು ಸಕ್ಸಸ್ ಆಗಿದೆ, ಕೆಲವೊಬ್ರು ಮಾಡಿರೋದು ಎಂತ ಫ್ಲಾಪ್ ಆಗಿದೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಈಗ ಫ್ರೀಜರ್ ಅಲ್ಲಿ ಇಡೋಣ. ಒಂದು 2 ಅವರ್ ಇಟ್ಬಿಟ್ಟು ಆಮೇಲೆ ನಾನು ಹೇಗ್ ಬಂತು ಅಂತ ತೋರಿಸ್ತೀನಿ. ಈಗ ನೋಡಿ ಒಂದು 2 ಅವರ್ ಆಯ್ತು ನಾನು ಫ್ರೀಸ್ ಮಾಡಿದೆ. ಸೊ ಕರೆಕ್ಟ್ ಟೆಕ್ಸ್ಚರಲ್ಲಿ ಫುಡ್ಡಿಂಗ್ ರೆಡಿ ಆಗಿದೆ. ಸೊ ಎಲ್ಲಿ ಹಾಳಾಗ್ಬಿಡುತ್ತೋ ಅನ್ಕೊಂಡಿದ್ದೆ. ಸೊ ಚೆನ್ನಾಗಿನೇ ಬಂತು. ಟೆಕ್ಸ್ಚರ್ ಎಲ್ಲ ಕರೆಕ್ಟ್ ಆಗಿದೆ. ಸೊ ಇದನ್ನ ಆಲ್ಮೋಸ್ಟ್ ಫುಡ್ಡಿಂಗು, ಕೇಕು, ಬ್ರೆಡ್ಡು, ಜಾಮ್‌ಗಳಲ್ಲಿ ಈ ಹಣ್ಣನ್ನ ಆದಷ್ಟು ಬಳಸ್ತಾರೆ. ಮತ್ತೆ ಇದರಲ್ಲಿ ವಿಟಮಿನ್ ಎ ಮತ್ತೆ ಸಿ, ನಾರು ಮತ್ತೆ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಸೊ ಜೀರ್ಣಕ್ರಿಯೆ ಮತ್ತೆ ರೋಗ ನಿರೋಧಕ ಶಕ್ತಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈಗ ನಾನು ಈ ಫುಡ್ಡಿಂಗ್ಗೆ ಸ್ವಲ್ಪ ಕೋಕೋ ಪೌಡರ್ ಮೇಲ್ಗಡೆ ಹಾಕ್ಕೊಂಡು ಬಾದಾಮಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇದು ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಅದಷ್ಟೇ ಅಲ್ಲದೆ ಬೊಜ್ಜು ಕರಗಿಸೋದಕ್ಕೂ ಕೂಡ ಹೆಲ್ಪ್ ಮಾಡತ್ತೆ. ಈ ಪರ್ಸಿಮನ್ ಫ್ರೂಟ್ ಅನ್ನ ಯೂಸ್ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತೆ ಮಧುಮೇಹ ಇದೆಲ್ಲ ಇದ್ರೂನು ಕೂಡ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಏನ್ ಹೇಳ್ಬೇಕು? ಚಿಂಟು ಅವ್ರು ಬಾಸಿದ್ದಾರೆ, ಅವರಿಗೆ ತಿನ್ಸೋಣ ಬನ್ನಿ, ಆಮೇಲೆ ಅಮ್ಮ ತಿನ್ಸೋಣ ಬನ್ನಿ ಅಂತ ಹಾಗೆ ಹೇಳ್ಬೇಕಾ? ಓಕೆ. ಫೈನಲ್ ಆಗಿ ಪರ್ಸಿಮನ್ ಫ್ರೂಟ್ ಇಂದ ಮಾಡಿರುವಂತಹ ಫುಡ್ಡಿಂಗ್, ಪರ್ಸಿಮನ್ ಫ್ರೂಟ್ ಫುಡ್ಡಿಂಗ್ ರೆಡಿ ಆಗಿದೆ.
ಸೊ ಸ್ಟ್ರಕ್ಚರ್ ಮಾತ್ರ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ, ಏನೂ ಹಾಳಾಗಿಲ್ಲ. ಟೆಕ್ಸ್ಚರ್ ಏನೋ ಚೆನ್ನಾಗಿ ಬಂದಿದೆ. ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡೋಣ. ಸೊ ಸ್ವಲ್ಪ ಕೊಕೋ ಪೌಡರ್ ಹಾಕಿ ನಾನು ಡೆಕೋರೇಟ್ ಮಾಡಿದ್ದೀನಿ. ಟೇಸ್ಟ್ ಮಾಡೋದಕ್ಕೆ ನಮ್ಮ ಚಿಂಟು ಬಾಸ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ಅವರೇ ನನಗೆ ಹೇಳ್ಕೊಟ್ಟಿರೋದು. ಚಿಂಟು ಬಾಸ್ ವೆಯ್ಟ್ ಮಾಡ್ತಾ ಇದ್ದಾರೆ, ಟೇಸ್ಟ್ ನೋಡಿ ಹೇಳ್ತಾರೆ ಅಂತ ಅವರೇ ಹೇಳ್ಕೊಟ್ರು ಇವಾಗ ನನಗೆ. ಓಕೆ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನೋಡೋಣ ಕಂದ, ಆರ್ ಯು ರೆಡಿ? ಅಮ್ಮ ಇದು ಚೆನ್ನಾಗಿಲ್ಲ ಪೌಡ್ರು. ಹೌದಾ? ಇಲ್ಲ ಚೆನ್ನಾಗಿರುತ್ತೆ. ಇಲ್ಲ ಓಕೆ, ನಾನು ತಿನ್ಲ, ನಿಂಗೆ ತಿನ್ನಿಸ್ಲಾ? ಫಸ್ಟ್ ನೀನು ತಿನ್ನು. ಫಸ್ಟ್ ನಾನೇ ತಿನ್ನಬೇಕು, ಚೆನ್ನಾಗಿದ್ರೆ ಅವ್ನು ತಿನ್ನೋದು. ಆಮೇಲೆ ಇದ್ದಿದೆಯಲ್ಲ ಇದರಿಂದ ತಿನ್ಸೋ. ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಹಣ್ಣಲ್ಲೇ ಪರ್ಸಿಮನ್ ಫ್ರೂಟ್ ಏನಿದೆ ಅದರಲ್ಲೇ ಸ್ವೀಟ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ನಾನು ಗ್ರೈಂಡ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ಜೇನುತುಪ್ಪನ ಇರು ಮಗ್ನೆ ಹೇಳುವಂತೀರು. ನಾನು ಸ್ವಲ್ಪ ಜೇನುತುಪ್ಪ ಜಾಸ್ತಿನೇ ಆ್ಯಡ್ ಮಾಡಿದೆ. ಸ್ವೀಟ್ ಇವಾಗ ಕರೆಕ್ಟಾಗಿದೆ. ನೀವೇನಾದ್ರು ಸ್ವೀಟ್ಸ್ ಜಾಸ್ತಿ ಆ್ಯಡ್ ಮಾಡಿಲ್ಲ ಅಂದರೆ ತುಂಬ ಲೈಟ್ ಅನಿಸ್ಬಿಡುತ್ತೆ. ಬರೀ ಫ್ರೂಟ್ ಅಷ್ಟೇ ಆದರೆ ಅಷ್ಟು ಸ್ವೀಟ್ ಅನಿಸಲ್ಲ. ಜೇನುತುಪ್ಪನ ನೀವೇನು ಗ್ರೈಂಡ್ ಮಾಡ್ತೀರಲ್ವ, ಗ್ರೈಂಡ್ ಮಾಡುವಾಗ ಸ್ವೀಟ್ನ ನೋಡಿಕೊಂಡು ಇನ್ನೂ ಸ್ವಲ್ಪ ಜೇನುತುಪ್ಪನ ಬಳಸಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ತುಂಬ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಸ್ಟ್ರಕ್ಚರು ಕರೆಕ್ಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಕೋಲ್ಡ್ ಇದೆ ಕಂದ. ಒಂದು ನಿಮಿಷ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಇರು 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 ತಿನ್ ಟೇಸ್ಟ್ ಮಾಡಿ ನೋಡಿ ಹೇಳು ನೀನು ಹೆಂಗಿದೆ ಅಂತ. ಹೇಗಿದೆ? ಕೋಲ್ಡಾ? ಟೇಸ್ಟ್ ಹೆಂಗಿದೆ? ನಿಜ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ನಿಜ. ಯಾರ್ಯಾರು ನೋಡಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ರೆಡಿಯಾಗಿ ಕೂತ್ಬಿಟ್ಟದ ಅವನು. ಓಕೆ, ಚೆನ್ನಾಗಿದೆ. ಇನ್ನೊಂದೇನಾದ್ರು ಹೇಳಬೇಕಂದ್ರೆ, ಇದು ಸ್ವೀಟ್ ಕುಂಬಳಕಾಯಿ ಅಂತ ಬರುತ್ತೆ, ಸಿಹಿ ಕುಂಬಳಕಾಯಿ ಅಂತ. ನನಗೆ ಪರ್ಸಿಮನ್ ಫ್ರೂಟ್ ಅಂದ ತಕ್ಷಣ ಸ್ವಲ್ಪ ನನಗೆ ಅದೇ ಟೇಸ್ಟೇ ಬಂತು, ಅದು ಸಿಹಿ ಕುಂಬಳಕಾಯಿ ಟೇಸ್ಟೇ ಬಂತು. ನೋಡೋಣ, ಅದರಲ್ಲಿ ಒಂದ್ಸಲ ಪುಡ್ಡಿಂಗ್ ಮಾಡಿ ಟ್ರೈ ಮಾಡ್ತೀನಿ. ಬಟ್ ಇದು ಚೆನ್ನಾಗಿದೆ ಪರ್ಸಿಮನ್ ಫ್ರೂಟು. ಅದಷ್ಟೇ ಅಲ್ಲದೆ ಇದು ಹೆಲ್ತ್ಗೂ ಕೂಡ ಒಳ್ಳೆಯದು ಈ ಫ್ರೂಟು ಅಂತಲೇ ಹೇಳ್ಬೋದು. ಇದು ಸೀಸನಿಂಗ್ ಫ್ರೂಟು. ಸೊ ಫೈನಲ್ ಆಗಿ ಚೆನ್ನಾಗಿ ಬಂದಿದೆ. ಸೊ ಟೇಸ್ಟ್ ಕೂಡ ಅಷ್ಟೇ, ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಮಕ್ಕಳಿಗೂ ಕೂಡ ತಿನ್ಸಿದ್ರೆ ಒಳ್ಳೆಯದು, ಅಂದರೆ ಇದು ಹೆಲ್ತಿ ಫ್ರೂಟ್ ಆಗಿರೋದ್ರಿಂದ. ಓಕೆ, ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ನೀವು ಕೂಡ ಈ ಫುಡ್ಡಿಂಗನ್ನು ಮಾಡಿಕೊಂಡು ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.